ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಲಾಸ್ಟ್ ಚಾಪ್ಟರ್ ಆಫ್ ಇಂಡಿಯನ್ ಪಾಲಿಟಿ, ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ನಮ್ಮ ಸಂವಿಧಾನದ ಫಿಲಾಸಫಿ ಏನು, ಉದ್ದೇಶ ಏನು, ಅಂತರಾತ್ಮ ಏನು, ಅರ್ಥ ಏನು ಅಂತ. ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಲೀಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್, ಎಸ್ಪೆಷಲಿ ಫಾರ್ ಪ್ರಿಲಿಮ್ಸಲ್ಲಂತೂ ಏನು ಕೇಳೋಕ್ಕೆ ಆಗಲ್ಲ. ಬಟ್ ಐ ವಿಲ್ ಗಿವ್ ಯು ಅನ್ ಓವರ್ ವ್ಯೂ. ನೋಡಿ, ಫಿಲಾಸಫಿ ಅಂದರೆ ಏನಂದರೆ ನಮ್ಮ ಸಂವಿಧಾನ ಇದೆ ಅಲ್ವಾ, ಅದ್ರದ್ದು ಸ್ಟ್ರಕ್ಚರ್ ಏನು ಅಂತ ನಾವು ತಿಳ್ಕೊಬೇಕು. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನೋಡಿ, ವೆನ್ ಐ ಟಾಕ್ ಅಬೌಟ್ ದ ಫೀಚರ್ಸ್, ನಿಮ್ಗೆ ಗೊತ್ತಿರುತ್ತೆ, ಪ್ರಿಯಾಂಬಲಲ್ಲಿ ಇದು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ. ಏನು ಮೆನ್ಷನ್ ಆಗಿದೆ? ಇಂಡಿಯಾ ಈಸ್ ಅ ಸಾವರಿನ್. ಸೊ ನಮ್ಮ ಫಸ್ಟ್ ಫಿಲಾಸಫಿ ಏನು? ವಿ ಆರ್ ಸಾವರಿನ್. ಸಾವರಿನ್ ಅಂದರೆ ಏನು? ನಮ್ಮ ಮೇಲೆ ಯಾರೂ ಇಲ್ಲ, ನಾವು ತಗೊಂಡ ಡಿಸಿಷನ್, ವಿ ದ ಪೀಪಲ್ ಆಫ್ ಇಂಡಿಯಾ ಟೇಕ್ ದ ಡಿಸಿಷನ್, ಬೇರೆ ದೇಶದವರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಿಲ್ಲ ಅಂತ. ಸಾವರಿನ್. ಸೆಕ್ಯುಲರ್ ಅಂದರೆ ಏನು? ನಮ್ಮ ದೇಶಕ್ಕೆ ಯಾವುದೇ ರೀತಿ ಜಾತಿ ಧರ್ಮ ಇಲ್ಲ, ನಾವು ಯಾವುದೇ ಧರ್ಮಕ್ಕೂ ವಿರೋಧನೂ ಅಲ್ಲ, ನಾವು ಯಾವ ಧರ್ಮಕ್ಕೂ ಸಪೋರ್ಟು ಮಾಡಲ್ಲ. ವಿ ಟ್ರೀಟ್ ಆಲ್ ದ ರಿಲಿಜನ್ಸ್ ಆಸ್ ಈಕ್ವಲ್ ಅಂತ. ವಿ ಆರ್ ಸೆಕ್ಯುಲರ್. ಇಂಡಿಯಾ ಇಸ್ ಅ ಸಾವರಿನ್, ಸೆಕ್ಯುಲರ್. ಸೋಷಲಿಸ್ಟ್ ಅಂದ್ರೆ ಏನು? ವೆಲ್ಫೇರ್. ವಿ ಆರ್ ಹಿಯರ್ ಟು ಮೇಕ್ ದ ವೆಲ್ಫೇರ್ ಫಾರ್ ದ ಪೀಪಲ್. ಜನಕ್ಕೆ ಉದ್ಧಾರ ಮಾಡಬೇಕು, ಜನಕ್ಕೆ ಹೆಲ್ಪ್ ಮಾಡಬೇಕು. ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರಿಗೆ ಫೀಚರ್ಸ್ನ ಕೊಡಬೇಕು. ಸೋಷಿಯಲಿಸಮ್ ಇದೆ, DPSP, ಸೋಷಿಯಲಿಸಮ್. ಅರ್ಥ ಆಗ್ತಿದೆಯಾ? ಸಾವರಿನ್, ಸೆಕ್ಯುಲರ್, ಸೋಷಿಯಲಿಸ್ಟ್. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂದರೆ ಏನು? ವಿ ದ ಪೀಪಲ್ ಆಫ್ ಇಂಡಿಯಾ ಎಲೆಕ್ಟ್ ದ ಹೈಯೆಸ್ಟ್ ಪೊಸಿಷನಲ್ ಅಥಾರಿಟಿ ಆಫ್ ಇಂಡಿಯಾ. ಪ್ರೆಸಿಡೆಂಟ್ನ ನಾವು ಎಲೆಕ್ಟ್ ಮಾಡ್ತೇವೆ. ಡೆಮೋಕ್ರಸಿ ಇರೋದ್ರಿಂದ ಯಾವ ಗೌರ್ನಮೆಂಟ್ ಬೇಕೋ ಆ ಗೌರ್ನಮೆಂಟ್ನ ನಾವು ಎಲೆಕ್ಟ್ ಮಾಡ್ತೇವೆ. ಯಾವ MLA ಬೇಕು, ಯಾವ MP ಬೇಕಂತ ಕೂಡ ನಾವು ಎಲೆಕ್ಟ್ ಮಾಡ್ತೇವೆ. ಲೋಕಲ್ ಗೌರ್ನಮೆಂಟ್ಸಲ್ಲಿರುವಂಥ ಲೋಕಲ್ ಬಾಡೀಸ್, ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸಲ್ಲಿರುವಂಥ ಆಫೀಸರ್ಸ್ನ ಕೂಡ ನಾವು ಎಲೆಕ್ಟ್ ಮಾಡ್ತೇವೆ. ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಮೇಕಿಂಗ್ ದ ಡಿಸಿಷನ್ಸ್ ಹಿಯರ್. ವಿ ಆರ್ ಎಲೆಕ್ಟಿಂಗ್ ದ ಪೀಪಲ್ ಹೂ ವಿಲ್ ಫರ್ದರ್ ಡೂ ದ ಮಾಡಿಫಿಕೇಶನ್ಸ್ ಫಾರ್ ಅವರ್ ಕಂಟ್ರಿ. ವಿ ಆರ್ ಎಲೆಕ್ಟಿಂಗ್ ದ ಗೌರ್ನಮೆಂಟ್ ಅಂದರೆ ಏನು? ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ನ ನಾವು ಎಲೆಕ್ಟ್ ಮಾಡ್ತಿರೋದ್ರಿಂದ ಇಂಡಿಯಾ ಬಿಕಮ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಆ್ಯಂಡ್ ಎಸ್ಪೆಷಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಟಾಪ್ ಅಫಿಷಿಯಲ್ ಆಫ್ ಇಂಡಿಯಾನ ಕೂಡ ನಾವು ಎಲೆಕ್ಟ್ ಮಾಡೋದ್ರಿಂದ ರಿಪಬ್ಲಿಕ್ ಅಂತ ಕರೀತೇವೆ. ವಿ ಆರ್ ರೆಪ್ರೆಸೆಂಟೇಟಿವ್ ಆಫ್ ದ ಪಬ್ಲಿಕ್, ದಟ್ ಈಸ್ ಕಾಲ್ಡ್ ಎಸ್ ರಿಪಬ್ಲಿಕ್. ಸೊ ವಾಟ್ ಆರ್ ಸಮ್ ಆಫ್ ದ ಐಡಿಯಾಲಜೀಸ್ ಆಫ್ ಫಿಲಾಸಫಿ ಆಫ್ ಇಂಡಿಯಾ? ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಇದು ಒನ್ ಆಫ್ ದ ಫಿಲಾಸಫಿ ಆಫ್ ಇಂಡಿಯಾ. ವಾಟ್ ಇಸ್ ದ ಹೈಯೆಸ್ಟ್ ಫಿಲಾಸಫಿ ಆಫ್ ಇಂಡಿಯಾ? ನಾವು ಸೋವರಿನ್ ಆಗಿದ್ದೇವೆ, ಸೆಕ್ಯುಲರ್ ಆಗಿದ್ದೇವೆ, ಸೋಷಲಿಸ್ಟಿಕ್ ಆಗಿದ್ದೇವೆ, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಗಿದ್ದೇವೆ. ಇದ್ರ ಜೊತೆಗೆ ಇನ್ನೂ ಫಿಲಾಸಫಿ ಏನು ಹೇಳುತ್ತೆ ಅಂದರೆ, ಇಟ್ ಮೇಕ್ಸ್ ಅಸ್ ಆಸ್ಕ್ ಸಮ್ ಆಫ್ ದ ಕ್ವಶನ್ಸ್. ಕೆಲವೊಂದು ಪದಗಳ ಮೇಲೆ ಕ್ವಶನ್ನ ಎತ್ತೋ ಹಾಗೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ರೈಟ್ಸ್ ಅಂದರೆ ಏನು? ಬಿಕಾಸ್ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಫಸ್ಟ್ ಆಫ್ ಆಲ್ ನಮ್ಮ ನಾಗರಿಕರಿಗೆ ಗೊತ್ತಿರಬೇಕು ರೈಟ್ಸ್ ಅಂದರೆ ಏನು. ರೈಟ್ಸ್ ಅಂದರೆ ಏನು? ಹಕ್ಕುಗಳು. ನಮ್ಮ ಹತ್ರ ಯಾವ್ಯಾವ ಥರ ಹಕ್ಕಿದೆ ಅಂತ ನಮಗೆ ಗೊತ್ತಿರಬೇಕು. ದಟ್ ಈಸ್ ಒನ್ ಆಫ್ ದ ಫಿಲಾಸಫಿ. ಸೆಕೆಂಡ್ ಒನ್, ಸಿಟಿಸನ್ಶಿಪ್ ಗೊತ್ತಿರಬೇಕು. ನಾನು ಭಾರತದ ನಾಗರಿಕ ಹೇಗೆ ಆಗ್ತೇನೆ, ವೈ ಆಮ್ ಐ ದ ಸಿಟಿಸನ್ ಅಂತ ಕೂಡ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ನಾಗರಿಕತೆ ಹೇಗೆ ಬಂತು ಅಂತ ಕೇಳಿದಾಗ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೇನ್. ನಮ್ಮ ತಂದೆ ತಾಯಿ ಈ ಊರಲ್ಲಿದ್ದರು, ಐ ಹ್ಯಾವ್ ಗಾಟ್ ಇಟ್ ಫ್ರಮ್ ಮೈ ಬರ್ತ್, ನಾನು ಹುಟ್ಟಿದ್ದು ಕೂಡ ಭಾರತದಲ್ಲಿ. ಅಥವಾ ನೀವು ವಿದೇಶದಲ್ಲಿ ಹುಟ್ಟಿದ್ರೆ, ಐ ಗಾಟ್ ಇಟ್ ಫ್ರಮ್ ದ ಡಿಸೆಂಟ್, ನಮ್ಮ ತಂದೆ ತಾಯಿ ಭಾರತೀಯರಾಗಿದ್ದರಿಂದ ಡಿಸೆಂಟಿಂದ ಬಂತು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫಿಲಾಸಫಿ. ಥರ್ಡ್ ಒನ್, ಮೈನಾರಿಟಿ ಅನ್ನೋ ಒಂದು ಟಾಪಿಕ್ ಬರುತ್ತೆ. ವಾಟ್ ಈಸ್ ಮೈನಾರಿಟಿ? ಮೈನಾರಿಟಿ ಅಂದ್ರೇನು? ಯಾರ ಪಾಪ್ಯುಲೇಷನ್ ಕಮ್ಮಿ ಇರುತ್ತೋ ಅವ್ರನ್ನ ಮೈನಾರಿಟಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಇದೆ ಅಂತ ಹೇಳ್ತಾರೆ, ಇಟ್ ಹಸ್ ಬಿಕಮ್ ಅ ಮೈನಾರಿಟಿ ಇನ್ ಇಂಡಿಯಾ. ಕ್ರಿಶ್ಚಿಯನ್ ಇಸ್ ಅ ಮೈನಾರಿಟಿ, ಜೈನ್ಸ್ ಆರ್ ಅ ಮೈನಾರಿಟಿ, SC/STs ಆರ್ ಮೈನಾರಿಟೀಸ್. ವಾಟ್ ಆರ್ ದಿಸ್ ಮೈನಾರಿಟೀಸ್ ಅಂದರೆ ಏನು? ಓವರ್ ಆಲ್ ಪಾಪ್ಯುಲೇಷನ್ನ ನೀವು ಕನ್ಸಿಡರ್ ಮಾಡಿದಾಗ ನಿಮ್ಮ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದ್ದರೆ, ನಿಮ್ಮ ಕಮ್ಯುನಿಟಿ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದ್ದರೆ ನಿಮ್ಮನ್ನು ಮೈನಾರಿಟಿ ಅಂತ ಟರ್ಮ್ ಮಾಡ್ತಾರೆ. ಮೈನಾರಿಟಿಯಲ್ಲಿ ಕ್ಯಾಸ್ಟ್ ಬೇಸ್ಡ್ ಮೈನಾರಿಟಿ ಕೂಡ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೂಡ ಇದೆ. ನಿಮ್ಮ ಭಾಷೆ ಕೂಡ ಮೈನಾರಿಟಿ ಆದರೆ ಅದಕ್ಕೂ ಕೂಡ ರಿಸರ್ವೇಷನ್ ಕೊಡ್ಬೋದು, ಬಟ್ ಭಾರತದಲ್ಲಿ ಇನ್ನೂ ಕೊಟ್ಟಿಲ್ಲ. ಆ್ಯಂಡ್ ಇನ್ನೊಂದು ಫಿಲಾಸಫಿ, ಡೆಮೋಕ್ರಸಿ. ಹೇಳಿದೆ ಅಲ್ವಾ, ವಾಟ್ ಈಸ್ ಡೆಮೋಕ್ರಸಿ? ಡೆಮೋ ಮೀನ್ಸ್ ಪೀಪಲ್, ಕ್ರಸಿ ಮೀನ್ಸ್ ಪವರ್. ಇಲ್ಲಿ ಜನನೇ ನಿಮಗೆ ಪವರ್ನ ಕೈ ಕೊಡ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಫಿಲಾಸಫಿ ಏನು? ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಇಂಟರ್ಪ್ರಿಟೇಷನ್ ಅಂದ್ರೇನು? ಸಂವಿಧಾನದಲ್ಲಿ ಬರೆದಿರುವಂಥ ಆರ್ಟಿಕಲ್ಸ್ದು ಮೀನಿಂಗ್ ಏನು ಅಂತ ಅದನ್ನು ಫೈನಲ್ ಆಗಿ ಇಂಟರ್ಪ್ರಿಟರ್ ಮಾಡೋದು ಯಾರು? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಒಂದ್ಸಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೆಂಚ್ನ ಹಾಕಿ ಇಂಟರ್ಪ್ರಿಟ್ ಮಾಡ್ತು ಅಂದರೆ ದಟ್ ಈಸ್ ಫೈನಲ್ ಆ್ಯಂಡ್ ಬೈಂಡಿಂಗ್ ಅಂತ. ಸೊ ಇದೆಲ್ಲ ಏನು ಹೇಳ್ತಿದೆ? ಜಸ್ಟ್ ನಮ್ಮ ಫಿಲಾಸಫಿ ಹೇಳ್ತಿದೆ. ನಾ ಚಾಪ್ಟರ್ ಅಷ್ಟು ಮುಖ್ಯ ಅಲ್ಲ. ದಿಸ್ ಇಸ್ ಜಸ್ಟ್ ಗಿವಿಂಗ್ ಯು ಅನ್ ಓವರ್ ವ್ಯೂ ಆಫ್ ವಾಟ್ ಈಸ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಜೊತೆಗೆ ವಾಟ್ ಈಸ್ ದ ಪೊಲಿಟಿಕಲ್ ಫಿಲಾಸಫಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ಪಾಲಿಟಿಕ್ಸ್ ವಿಷಯಕ್ಕೆ ಬಂದರೆ, ಪೊಲಿಟಿಕಲ್ ಆಗಿ ಹೇಳೋದಾದರೆ, ಫಸ್ಟ್ ಒನ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ. ಇದರ ಅರ್ಥ ಏನು? ಯಾರಿಗೆ 18 ವರ್ಷ ತುಂಬುತ್ತೋ ಅವರೆಲ್ಲ ಹೋಗಿ ವೋಟ್ ಹಾಕ್ಬೋದು. ದಟ್ ಈಸ್ ಪೊಲಿಟಿಕಲ್ ಫಿಲಾಸಫಿ. ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದೇನೆ. ಪಾಲಿಟಿಕ್ಸ್ ಪರ್ಸ್ಪೆಕ್ಟಿವಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ. ಜೊತೆಗೆ ವಿ ಆರ್ ಸೆಕ್ಯುಲರ್ ಸ್ಟೇಟ್. ಪೊಲಿಟಿಕಲಿ ಸೆಕ್ಯುಲರ್ ಅಂದರೆ ಏನು? ಯಾವುದೇ ಪೊಲಿಟಿಕಲ್ ಪಾರ್ಟಿ ಯಾವುದೇ ಧರ್ಮ ಅಥವಾ ಮತಕ್ಕೆ ಹೆಲ್ಪ್ ಮಾಡೋ ಹಾಗಿಲ್ಲ. ವಿ ಆರ್ ಡೆಮೋಕ್ರೆಟಿಕ್. ಡೆಮೋಕ್ರೆಟಿಕ್ ಅಂದ್ರೇನು? ವಿ ದ ಪೀಪಲ್ ಆಫ್ ಇಂಡಿಯಾ. ಒಂದು ನಿಮಿಷ.
ಡೆಮೋಕ್ರೆಟಿಕ್ ಅಂದ್ರೇನು? ವಿ ದ ಪೀಪಲ್ ಆಫ್ ಇಂಡಿಯಾ ಇಸ್ ಎಲೆಕ್ಟ್ ಇನ್ ದ ಗವರ್ನಮೆಂಟ್. ನೆಕ್ಸ್ಟ್ ಒನ್ ವಿ ಹ್ಯಾವ್ ಫೆಡರಲ್ ಪಾಲಿಟಿ ಅಂದ್ರೆ ಏನು? ನಮ್ಮ ಹತ್ರ ಎರಡು ಗವರ್ನಮೆಂಟ್ ಇದೆ, ಒಂದು ಸೆಂಟ್ರಲ್ ಗವರ್ನಮೆಂಟ್, ಇನ್ನೊಂದು ಸ್ಟೇಟ್ ಗವರ್ನಮೆಂಟ್. ಎರಡು ಗವರ್ನಮೆಂಟ್ ಸೇರಿ ಒಂದು ಟೆರಿಟರಿ ಮೇಲೆ ರೂಲ್ ಮಾಡ್ತಿದೆ ಅಂತ ಬರುತ್ತೆ. ಪೊಲಿಟಿಕಲ್ ಐಡೆಂಟಿಟಿ ಕೂಡ ಇದೆ, ದಟ್ ಈಸ್ ಕಾಲ್ಡ್ ಎ ಸಿಟಿಸನ್ಶಿಪ್ ಆರ್ ನ್ಯಾಷನಲ್ ಐಡೆಂಟಿಟಿ, ಇದು ಕೂಡ ಬರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಫಿಲಾಸಫೀಸ್ ಆಫ್ ಅವರ್ ಪೊಲಿಟಿಕಲ್ ಐಡೆಂಟಿಟಿ. ಏನೇನು? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ, ಸೆಕ್ಯುಲರ್ ಇದೆ, ಡೆಮೋಕ್ರೆಟಿಕ್ ಇದೆ, ಫೆಡರಲ್ ಇದೆ, ಸಿಟಿಸನ್ಶಿಪ್ ಇದೆ. ನೋಡಿ, ಲಾಸ್ಟ್ 9 ಚಾಪ್ಟರ್ಸ್ ಅಲ್ಲಿ ನೀವೇನೇನು ಓದ್ಕೊ ಬಂದಿದ್ರಿ ಅಲ್ವಾ, ಅದರದ್ದು ಓವರ್ ವ್ಯೂ ಈ ಚಾಪ್ಟರ್ ಕೊಟ್ಟಿದ್ದಾರೆ ಅಷ್ಟೇ. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ವಿ ಹ್ಯಾವ್ ಇಂಡಿವಿಜುವಲ್ ಫ್ರೀಡಮ್ ಅಂದ್ರೇನು? ನೀವೊಬ್ಬ ಇಂಡಿವಿಜುವಲ್ ಆಗಿ ನಿಮ್ಮ ಹತ್ರ ಫ್ರೀಡಮ್ಸ್ ಇದೆ. ಆರ್ಟಿಕಲ್ 19 ಕ್ಲಾಸ್ 1 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ಆರ್ಟಿಕಲ್ 19 ಕ್ಲಾಸ್ 2 ರೈಟ್ ಟು ಫ್ರೀಡಮ್ ಆಫ್ ಅಸೆಂಬ್ಲಿ, ಆರ್ಟಿಕಲ್ 19 ಕ್ಲಾಸ್ 3 ರೈಟ್ ಟು ಫ್ರೀಡಮ್ ಟು ಫಾರ್ಮ್ ದ ಅಸೋಸಿಯೇಷನ್, ಆರ್ಟಿಕಲ್ 19.4 ಯು ಆರ್ ಫ್ರೀ ಟು ರೋಮ್ ಅರೌಂಡ್ ಇಂಡಿಯಾ, ಆರ್ಟಿಕಲ್ 19.5, ಆರ್ಟಿಕಲ್ 19 ಕ್ಲಾಸ್ 7 ಏನೇನು ಬರುತ್ತೆ ಅಲ್ವಾ, ಇದೆಲ್ಲ ಏನೇನಿದೆ ಅಲ್ವಾ, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಫ್ರೀಡಮ್ಸ್ ದಟ್ ಯು ಹ್ಯಾವ್ ಇನ್ ಮೈ ಕಂಟ್ರಿ. ಅರ್ಥ ಆಗ್ತಿದೆಯಾ? ಅದ್ರ ಬಗ್ಗೆ ಕೂಡ ನಿಮ್ಗೆ ಐಡಿಯಾ ಇರಬೇಕಂತ ಹೇಳ್ತಾರೆ. ಅದು ಬಿಟ್ಟರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಬಗ್ಗೆ ಇರುತ್ತೆ, ಆ್ಯಂಡ್ ರಿಸರ್ವೇಷನ್ಸ್ ಕೂಡ ಇದೆ. ಇನ್ ಅವರ್ ಫಿಲಾಸಫಿಯಲ್ಲಿ ರಿಸರ್ವೇಷನ್ ಫಿಲಾಸಫಿ ಏನಪ್ಪ ಅಂದರೆ, ನೋಡಿ, ತುಂಬ ಜನ ರಿಸರ್ವೇಷನ್ಸ್ಗೆ ಅಗೇನ್ಸ್ಟ್ ಆಗಿರ್ತಾರೆ. ಬಟ್ ಆ್ಯಕ್ಚುಯಲ್ ಫಿಲಾಸಫಿ ಆಫ್ ರಿಸರ್ವೇಷನ್ ಏನಂದರೆ ಗೊತ್ತಿರಬೇಕು. ಕೆಲವೊಂದು ಕಮ್ಯುನಿಟೀಸ್ ತಳಾಂತರಗಳಿಂದ ಹ್ಯುಮಿಲಿಯೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಇಫ್ ಯು ಕಮ್ ಟು ಏನ್ಷಿಯಂಟ್ ಹಿಸ್ಟ್ರಿ, ವೆನ್ ಐ ಸ್ಟಾರ್ಟ್ ಏನ್ಷಿಯಂಟ್ ಹಿಸ್ಟ್ರಿ, ಪೋಸ್ಟ್ ವೇದಿಕ್ ಪೀರಿಯಡಿಂದ ಏನಾಗುತ್ತೆ ಅಂದರೆ ಅನ್ಟಚಬಿಲಿಟೀಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅನ್ಟಚಬಿಲಿಟೀಸ್ ಪ್ರಾಕ್ಟೀಸ್ ಬರುತ್ತೆ, ಆಮೇಲೆ ವರ್ಣ ಸಿಸ್ಟಮ್ ಬರುತ್ತೆ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರಾಸ್, ವೈಶ್ಯಾಸ್ ಅಂತ ಶೂದ್ರಗಳನ್ನ ತುಂಬ ಹೀನಾಯವಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಔಟ್ ಕ್ಯಾಸ್ಟ್ ಅಂತ ಬರುತ್ತೆ, ಅನ್ಟಚಬಿಲಿಟಿ ಬರುತ್ತೆ. ಒಂದು ಕ್ಯಾಸ್ಟ್ನ ನಾವು ಹೊರಗಿಡ್ತೇವೆ, ಅವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ, ಏನೂ ಮಾಡೋಕ್ಕೆ ಬಿಡಲ್ಲ. ಅಷ್ಟು ಪುವರ್ ಆಗಿರುವಂಥ ಫ್ಯಾಮಿಲೀಸ್ಗೆ ಒಂದೇ ಸಲ ಡೆಮೋಕ್ರಸಿಯಲ್ಲಿ ಇನ್ಮೇಲಿನ ಫ್ರೀ ಗುರು ಯುವರ್ ಈಕ್ವಲ್ ಅಂತ ಹೇಳಿದ್ರೆ ಅವನು ತುಂಬ ಬೆಳೆದಿರುವಂಥ ಜನಕ್ಕೆ ಹೇಗೆ ಸರಿಸಾಟಿ ಆಗ್ತಾನೆ. ಸೊ ವಿ ಹ್ಯಾವ್ ಟು ಪ್ರೊವೈಡ್ ವಾಟ್ ನಾವು ಅನ್ ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಟು ಫೈಟ್. ಅದಕ್ಕೋಸ್ಕರ ನಾವು ರಿಸರ್ವೇಷನ್ಸ್ ಕೊಡ್ತೇವೆ. ಸೊ ಆ ರಿಸರ್ವೇಷನ್ಸ್ ಅನ್ನೋ ಕಾನ್ಸೆಪ್ಟ್ನ ತಪ್ಪು ಅಂತ ಹೇಳೋದು ಕೂಡ ತಪ್ಪು. ಸೊ ವೆನ್ ಎವರ್ ವಿ ಟಾಕ್ ಅಬೌಟ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ಸ್, ದೀಸ್ ಪೀಪಲ್ ಹ್ಯಾವ್ ಬಿನ್ ಇವರಿಗೆಲ್ಲ ನಾವು ಆ ಸ್ಪೀಚಸ್ನ ಕೊಡಲಿಲ್ಲ ಆ ಟೈಮಲ್ಲಿ. ಸೊ ನಮ್ಮ ಫಿಲಾಸಫಿ ಏನು ಹೇಳುತ್ತೆ, ವಿ ಹ್ಯಾವ್ ಟು ಕ್ರಿಯೇಟ್ ಅ ಪ್ಲ್ಯಾಟ್ಫಾರ್ಮ್ ಟು ಫೈಟ್ ಈಕ್ವಲ್. ಒಬ್ಬ ಕಾಲಿಲ್ದಿರೋನಿಗೆ 100 ಮೀಟರ್ ರೇಸ್ ಓಡೋಕ್ಕೆ ಹೇಳಿ ಅವ್ನ ಪಕ್ಕದಲ್ಲಿ ಹುಸೇನ್ ಬೋಲ್ಟ್ನ ನಿಲ್ಲಿಸಿದ್ರೆ ಏನು ಅರ್ಥ? ಸೊ ನಾವೇನು ಮಾಡ್ತೇವೆ, ಕಾಲು ಮುಡ್ದಿರೋನಿಗೆ ಒಂದು 20 ಮೀಟ್ರ್ ಮುಂದೆ ಚಾನ್ಸ್ ಕೊಡ್ತೇವೆ. ನೀನು 20 ಮೀಟ್ರ್ ಮುಂದೆ ಹೋಗಿ ರೇಸ್ನ ಸ್ಟಾರ್ಟ್ ಮಾಡಂತ. ಹುಸೇನ್ ಬೋಲ್ಟ್ ಅವನ್ನ ಕ್ಯಾಚ್ ಮಾಡೋಕ್ಕಾಗಲ್ವ? ಇಟ್ಸ್ ವೆರಿ ಈಸಿ. ಸೊ ಈ ಥರ ಒಂದು ಜಸ್ಟಿಸ್ನ ಪ್ರೊವೈಡ್ ಮಾಡೋದನ್ನ ತುಂಬ ಜನ ಹ್ಯುಮಿಲಿಯೇಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ರಾಂಗ್. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಫಿಲಾಸಫಿ, ವಿ ಹ್ಯಾವ್ ಡೈವರ್ಸಿಟಿ. ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಡೈವರ್ಸಿಟಿ ಇದೆ. ನೋಡಿ, ಅಫಿಷಿಯಲಿ ನಮ್ಮ ಹತ್ರ 22 ಲ್ಯಾಂಗ್ವೇಜಸ್ ಇದೆ. ಇಂಡಿಯಾ ಇಸ್ ರೆಕಗ್ನೈಸ್ಡ್ ಅಫಿಷಿಯಲಿ 22 ಲ್ಯಾಂಗ್ವೇಜಸ್. ಬಟ್ ನಮ್ಮ ದೇಶಕ್ಕೆ ನೀವು ಹೋಗಿ ನೋಡಿದ್ರೆ ಸಾವಿರಾರು ಭಾಷೆ ಇದೆ ಭಾರತದಲ್ಲೇ. ಕರ್ನಾಟಕದಲ್ಲೇ ಮಾತಾಡೋದಾದ್ರೆ ಕನ್ನಡ ಮಾತಾಡ್ತೇವೆ. ಇಫ್ ಯು ಗೋ ಟು ಮ್ಯಾಂಗ್ಳೂರ್ ರೀಜನ್ ಅಲ್ಲಿ ನಾವು ತುಳು ಮಾತಾಡ್ತೇವೆ, ತುಳು ಅನ್ನೋ ಒಂದು ಭಾಷೆ ಇದೆ. ಇಫ್ ಯು ಗೋ ಟು ಕೂರ್ಗ್, ನಮ್ಮ ಏನು ಮಡಿಕೇರಿ ಅಂತ ನೀವು ಯಾವಾಗಲೂ ಟ್ರಿಪ್ ಪ್ಲಾನ್ ಮಾಡ್ತೀರಲ್ವಾ, ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕೂರ್ಗಿ ಅನ್ನೋ ಒಂದು ಭಾಷೆ ಇದೆ. ಸೊ ಈ ಥರ ನೀವು ಕರ್ನಾಟಕದ ಮೂಲೆಗೆ ಹೋಗ್ತಾ ಹೋದರೆ ನಿಮ್ಗೆ ಒಂದೊಂಥರ ಭಾಷೆ ಕಾಣುತ್ತೆ, ಒಂದೊಂಥರ ಸಂಸ್ಕೃತಿ ಕಾಣುತ್ತೆ, ಒಂದೊಂಥರ ಆರ್ಟ್ ಫಾರ್ಮ್ ಕಾಣುತ್ತೆ. ಕೊಡವಾದಲ್ಲಿ ಡ್ಯಾನ್ಸ್ ಕಲ್ಚರ್ ನೀವು ನೋಡ್ತಾರೆ, ಕೂರ್ಗಿ ಡ್ಯಾನ್ಸ್ ತುಂಬ ಫೇಮಸ್, ಕೊಡವ ಡ್ಯಾನ್ಸ್ ಅಂತ ಏನು ಕರಿತೇವೆ. ತುಳುಗೆ ಹೋಗಿ ನೋಡಿ, ಅಲ್ಲಿ ಪುಲಿವೇಷ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದೇ ಥರ ನಮ್ಮ ದೇಶದಲ್ಲಿ ತುಂಬ ಥರ ಡೈವರ್ಸಿಟೀಸ್ ಇದೆ, ತುಂಬ ಥರ ಆ್ಯಕ್ಷನ್ಸ್ ಇದೆ, ತುಂಬ ಥರ ರೀಜನ್ಸ್ ಇದೆ, ತುಂಬ ಥರ ಲ್ಯಾಂಗ್ವೇಜ್ ಇದೆ, ತುಂಬ ಥರ ಡ್ರೆಸ್ಸಿಂಗ್ ಸ್ಟೈಲ್ ಇದೆ, ತುಂಬ ಥರ ಕಮ್ಯುನಿಟೀಸ್ ಇದೆ. ಸೊ ಇಷ್ಟು ಡೈವರ್ಸ್ ಆಗಿರೋ ಇಂಡಿಯಾನ ನಾವು ಒಂದು ಮಾಡೋಕ್ಕೆ ನೋಡ್ತೇವೆ ಅಂದರೆ ದಿಸ್ ಇಸ್ ಆಲ್ಸೋ ದ ಫಿಲಾಸಫಿ ಆಫ್ ಇಂಡಿಯಾ. ದಟ್ ಈಸ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೇವೆ. ದಿಸ್ ಈಸ್ ಆಲ್ಸೋ ದ ಫಿಲಾಸಫಿ ಆಫ್ ಇಂಡಿಯಾ. ಫಿಲಾಸಫಿ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ. ದಿಸ್ ಈಸ್ ಐಡಿಯಾಲಜೀಸ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ಇನ್ನೂ ಕೆಳಗೆ ಬಂದರೆ ವಿ ಹ್ಯಾವ್ ಆರ್ಟಿಕಲ್ 29 and 30. ನೆನಪಿದೆಯಾ? ಫಂಡಮೆಂಟಲ್ ರೈಟ್ಸ್, ಎಂಪವರಿಂಗ್ ದ ರೈಟ್ಸ್ ಟು ಮೈನಾರಿಟೀಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ರನ್ ಮಾಡ್ಬೋದು. ಅದು ಆ ಪಾಯಿಂಟ್ ಏನು ಬರುತ್ತೆ, ಅದಿಲ್ಲಿ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ ಏನಿದೆ ಅಲ್ವಾ, ದಿಸ್ ಈಸ್ ಜಸ್ಟ್ ಗಿವಿಂಗ್ ಯು ಅನ್ ಐಡಿಯಾ. What and all we have in our articles. And very very important article 371. ಇದೇನು ಹೇಳೋದು? ಆರ್ಟಿಕಲ್ 371 ಬೇಡ, ಸಾರಿ, ಇದು ಬೇಡ. ಸೊ ದೀಸ್ ಆರ್ ಆಲ್ ದ ಫಿಲಾಸಫೀಸ್. ಸೊ ಪ್ರಿಯಾಂಬಲ್ ಆಫ್ ಇಂಡಿಯಾನ ನೀವು ಪ್ರಿಯಾಂಬಲ್ನ ಓದೋದಾದರೆ ನಮ್ಮ ಪ್ರಿಯಾಂಬಲ್ ಏನು ಹೇಳುತ್ತೆ, we the people of India declare that India is a sovereign, socialist, secular, democratic republic and we give our people justice, polity, ಅದು ಇದಂತ ಏನೇನು ಬರುತ್ತೆ ಅಲ್ವಾ, ಆ ಫುಲ್ ಚಾಪ್ಟರ್ನ ನೀವು ಓದಿದ್ರೆ ಇಟ್ ಪ್ರೊಪೋಗೇಟ್ಸ್ ದ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಪ್ರೊಪೋಗೇಟ್ಸ್ ದ ಮಾರಲ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಪ್ರೊಪೋಗೇಟ್ಸ್ ವಾಟ್ ಆರ್ ವಿ ಗೋನಾ ಅಚೀವ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇಫ್ ಸಮನ್ ಆಸ್ಕ್ ಯು ಎಕ್ಸ್ಪ್ಲೇನ್ ದ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಫಸ್ಟ್, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್ ರಿಪಬ್ಲಿಕ್. This is our multi-way aim. We are aiming, our philosophy is to give rights to everyone. Universal adult franchise ಇದೆ.
we have given political rights for the people so that they can vote for the government, they can vote for the legislator, and we also have interpretation, we also have rights, we also have protection of the rights. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಕೂಡ ನೀವು ಹೇಳ್ಬೋದು. ಇನ್ನೂ ಬಂದರೆ ಇನ್ನೂ ತುಂಬ ವಿಷಯ ಇದೆ. ಯು ಕ್ಯಾನ್ ಟಾಕ್ ಅಬೌಟ್ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಮಾತಾಡಿ, ದಟ್ ಈಸ್ ಅ ಫಿಲಾಸಫಿ ಟು ಪ್ರೊಪಗೇಟ್ ಟು ಡೆವಲಪ್ ಇಂಡಿಯಾ ಅಂತ. ದಿಸ್ ಈಸ್ ಜಸ್ಟ್ ಆನ್ ಓವರ್ ವ್ಯೂ. ಲಾಸ್ಟ್ 9 ಚಾಪ್ಟರ್ಸಲ್ಲಿ ನೀವು ನಾನು ಓದಿದ್ದೀರಲ್ಲ, ಅದನ್ನು ಕಂಬೈನ್ ಮಾಡಿ ಈ ಚಾಪ್ಟ್ರಲ್ಲಿ ಹಾಕಿ. ಈ ಚಾಪ್ಟರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಎಂಡ್ ಆಫ್ ದ ಡೇ ಈಸ್, ಈ ಪರ್ಟಿಕ್ಯುಲರ್ ಚಾಪ್ಟರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋದರೆ ನಿಮ್ಮ ತಲೆ ಕೂದಲು ಉದ್ರೋಗುತ್ತೆ ಅಂತ. ದಿಸ್ ಈಸ್ ಜಸ್ಟ್ ಅ ಕಾನ್ಸೆಪ್ಚುವಲ್ ಟಾಪಿಕ್. ಇದನ್ನು ಬ್ಯಾಟ್ ಮಾಡೋಕ್ಕಾಗಲ್ಲ. ನೀವು ಈ ಬುಕ್ನ ಜಾಸ್ತಿ ಓದ್ತಾ ಹೋದರೆ ನಿಮಗೆ ಜಾಸ್ತಿ ಅರ್ಥ ಹೋಗುತ್ತೆ. ಸೊ ಫಿಲಾಸಫಿ ಇಸ್ ವೆರಿ ಸಿಂಪಲ್. ನಮ್ಮ ಥಿಂಕರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಭಾರತನ ಹೇಗೆ ಇಡಬೇಕಂತ ಇದ್ರು ಆ ಥರ ಇವಾಗ ಈ ಭಾರತ ಇದೆಯಾ ಅನ್ನೋದನ್ನ ಕಂಪೇರ್ ಮಾಡೋದನ್ನೇ ಫಿಲಾಸಫಿ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ನನ್ನ ಫಿಲಾಸಫಿಯನ್ನು ಜೀವನದಲ್ಲಿ IPS ಆಫೀಸರ್ ಆಗಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು. ಇದು ನಮ್ಮ ಫಿಲಾಸಫಿ, ಮೈ ಮೈಂಡ್ ಆಫ್ ಥಿಂಕಿಂಗ್. ನಿಮ್ಮ ಫಿಲಾಸಫಿ ಏನು? ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳನ್ನ ಹೊಡಿಬಾರ್ದು, ಚಿಕ್ಕ ಮಕ್ಕಳನ್ನ ಹೊಡಿಬಾರ್ದು, ಅದು ನಿಮ್ಮ ಫಿಲಾಸಫಿ ಆಗಿರ್ಬೋದು. ಫಿಲಾಸಫಿ ಅಂದರೆ ಏನು? ಒಂದು ಐಡಿಯಾಲಜಿ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದು ಐಡಿಯಾಲಜಿ ಏನು ಅನ್ನೋದೇ ಈ ಚಾಪ್ಟರ್ದು ಒಂದು ತಾತ್ಪರ್ಯ. ಇದ್ರ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ನಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಟು ಬಿ ಹಾನೆಸ್ಟ್. ಬಿಕಾಸ್ ಯಾವಾಗ ನೀವು ಈ ಬುಕ್ನ ನೀವೇ ಓದ್ತಿರಲ್ವ, ನಿಮ್ಮದೊಂದು ಐಡಿಯಾಲಜಿ ಬರುತ್ತೆ. ನಮ್ಮ ಭಾರತದ ಫಿಲಾಸಫಿ ಆಗಿರ್ಬೋದೇನೋ, ನಮ್ಮ ಭಾರತದ ಫಿಲಾಸಫಿ ಹೀಗಿರ್ಬೋದೇನೋ. ಫಾರ್ ಎಕ್ಸಾಂಪಲ್, ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಸರ್ವೇಷನ್ಸ್ ಮಾತಾಡ್ತಿದ್ರು. ಸೊ ಕೆಲವ್ರಿಗೆ ರಿಸರ್ವೇಷನ್ಸ್ ಅಂದರೆ ಆಗಲ್ಲ. ಸೊ ಅವ್ರೇನು ಅಂದ್ಕೊಳ್ತಾರೆ, ಫಿಲಾಸಫಿಯಲ್ಲಿ ರಿಸರ್ವೇಷನ್ಸ್ ಇದೆ. ರಿಸರ್ವೇಷನ್ಸ್ ಅಂದರೆ ಏನಪ್ಪ, ಕೆಲವರಿಗೆ ಜಾಸ್ತಿ ಅಡ್ವಾಂಟೇಜ್ ಕೊಡಬೇಕು, ನಮ್ಮನ್ನು ತುಳಿತಿದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ಒಂದು ಆ್ಯಂಗಲಲ್ಲಿ ನೋಡೋದಾದರೆ, ರಿಸರ್ವೇಷನ್ ಕೊಟ್ಟಿದ್ರೆ ತುಂಬ ಒಳ್ಳೇದಾಯಿತು, ಪಾಪ ಇವ್ರಿಗೆಲ್ಲ ಹೊಡೆದಾಡೋಕ್ಕಾಗ್ತಿರಲಿಲ್ಲ, ಇವಾಗ ಒಂದು ಚಾನ್ಸ್ನ ಕೊಡ್ತಿದ್ದೀವಿ ಅಂತ ನೋಡ್ತಾರೆ. ಸೊ ಫಿಲಾಸಫಿ ಡಿಪೆಂಡ್ಸ್ ಆನ್ ದ ಪೀಪಲ್ ಹೌ ಯು ಸಿ. ಫಿಲಾಸಫಿ ಡಿಪೆಂಡ್ಸ್ ಆನ್ ಯು. ಉಪೇಂದ್ರ ಹೇಳ್ತಾರಲ್ಲ ಯು ಅಂತ ಸೂಪರ್ ಫಿಲ್ಮಲ್ಲಿ ನಾನು ಆ ಥರ ಹೇಳ್ತಾ ಇದ್ದೇನೆ. ಸೊ ವೆನ್ಎವರ್ ವಿ ಟಾಕ್ ಅಬೌಟ್ ಫಿಲಾಸಫಿ, ಹಿಯರ್ ಪರ್ಸ್ನಲ್ ಚಾಯ್ಸಸ್ ಮ್ಯಾಟರ್. ಸೊ ನಿಮ್ಮ ಕಣ್ಣಿಗೆ ಈ ಬುಕ್ ಏನು ಅನಿಸುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಅನಿಸುತ್ತೆ ಅಂತ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಎಕ್ಸಾಮಲ್ಲಿ ಬರೀರಿ. ನನ್ನ ಮನಸ್ಸಲ್ಲಿ ಅನಿಸಿದ್ನ ನಾನು ಹೇಳಿದ್ದೇನೆ, ದಟ್ ವಿ ಆರ್ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್ ರಿಪಬ್ಲಿಕ್. ಪ್ರತಿಯೊಬ್ಬರಿಗೂ ರೈಟ್ಸ್ ಕೊಟ್ಟಿದ್ದೇವೆ, ಸಿಟಿಸನ್ಶಿಪ್ ಕೊಟ್ಟಿದ್ದೇವೆ, ಮೈನಾರಿಟೀಸ್ಗೆ ಐಡೆಂಟಿಫಿಕೇಶನ್ ಕೊಟ್ಟಿದ್ದೇವೆ, ಡೆಮೋಕ್ರಸಿಯಲ್ಲಿ ಪ್ರತಿಯೊಬ್ಬರನ್ನ ಪಿಕ್ ಮಾಡುವಂಥ ರೈಟ್ ಕೊಟ್ಟಿದ್ದೇವೆ. ವಿ ಆರ್ ರಿಪಬ್ಲಿಕ್, ಹೈಯೆಸ್ಟ್ ಪವರ್ ಆಫ್ ಅಥಾರಿಟಿನ ಕೂಡ ನಾವೇ ಪಿಕ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಜೊತೆಗೆ ಪೊಲಿಟಿಕಲ್ ಫಿಲಾಸಫಿಗೆ ಬಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಕೊಟ್ಟಿದ್ದೀರಾ, ಇದರಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ವೋಟ್ ಹಾಕುವಂಥ ರೈಟ್ಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ವಿ ಆರ್ ಸೆಕ್ಯುಲರ್, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ನಮ್ಮ ದೇಶ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಡೆಮೋಕ್ರಸಿ ಇದೆ ಅಂತ ಹೇಳ್ತಾ ಇದ್ದಾನೆ. ಫೆಡರಲ್ ಫಾರ್ಮ್ ಆಫ್ ಪಾಲಿಟಿ ಇದೆ ಅಂತ ಹೇಳ್ತಾ ಇದ್ದಾನೆ. ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್, ಲೋಕಲ್ ಗವರ್ನಮೆಂಟ್ಸ್ ಕೂಡ ಇದೆ ಅಂತ ಹೇಳಿದ್ದಾನೆ. ಸಿಂಗಲ್ ಸಿಟಿಸನ್ಶಿಪ್ ಇದೆ, ಇದರಿಂದ ಯೂನಿಟಿ ಇನ್ ಡೈವರ್ಸಿಟಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದೆ. ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದೆ. ವಾಟ್ ಈಸ್ ರಿಸರ್ವೇಷನ್? ಯಾರು ಮೊದಲು ಶೋಷಣೆಗೆ ಒಳಗಾಗಿದ್ರು ಅವರಿಗೆ ಮತ್ತೆ ರೈಟ್ಸ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಫ್ರೀಡಮ್ಸ್ ಇದೆ ಅಂತ ಹೇಳ್ತಾನೆ, ರೈಟ್ ಟು ಫ್ರೀಡಮ್. ಅದು ಆ ರೈಟ್ಸ್ ಏನಿದೆ, ಪ್ರತಿಯೊಬ್ಬ ನಾಗರಿಕನು ಕೂಡ ಕೆಲವೊಂದು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಡೈವರ್ಸಿಟಿ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಈಸ್, ಅಕಾರ್ಡಿಂಗ್ ಟು ಮೀ, ದಿಸ್ ಈಸ್ ದ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಟ್ ಆಸ್ ಯು ರೀಡ್ ಇಟ್ ಯುವರ್ ಸೆಲ್ಫ್, ನಿಮಗೂ ಕೂಡ ಇನ್ನೂ ಜಾಸ್ತಿ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ದಿರ್ ಇಸ್ ಒನ್ ಮೋರ್ ಫಿಲಾಸಫಿ ದಟ್ ಐ ಥಿಂಕ್ ದಟ್ ಇಟ್ ಈಸ್ ಬಯಾಸ್ಡ್. ಆಲ್ ಇಂಡಿಯಾ ಸರ್ವಿಸಸ್ IAS IPS ಏನಿದೆ ಅಲ್ವಾ, ದಿಸ್ ಇಸ್ ಬಯಾಸ್ಡ್ ಬಿಕಾಸ್ ಸೆಂಟ್ರಲ್ ಗವರ್ನಮೆಂಟ್ ಇಸ್ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್. ಆ್ಯಂಡ್ ದಿರ್ ಇಸ್ ಒನ್ ಮೋರ್ ಫಿಲಾಸಫಿ. ನೀವು ಗವರ್ನರ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ, ಗವರ್ನರ್ನ ಅಪಾಯಿಂಟ್ ಮಾಡೋದು ಸೆಂಟ್ರಲ್ ಗವರ್ನಮೆಂಟ್ ಆಗಿರೋದ್ರಿಂದ ಮೇ ಬಿ ದ ಥಿಂಕರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಂಟೆಡ್ ಟು ಹ್ಯಾವ್ ಅ ಸ್ಟ್ರಾಂಗ್ ಗವರ್ನಮೆಂಟ್ ಅಂತ ಅನ್ಸುತ್ತೆ. ಯಾವ ಗವರ್ನಮೆಂಟ್? ಸ್ಟ್ರಾಂಗ್ ಸೆಂಟ್ರಲ್ ಗವರ್ನಮೆಂಟ್. ಇವನ್ ದಿಸ್ ಇಸ್ ದ ಫಿಲಾಸಫಿ ಆಗಿರ್ಬೋದು. ಸೊ ಫಿಲಾಸಫಿ ಪ್ರತಿಯೊಬ್ಬ ಪರ್ಸ್ಪೆಕ್ಟಿವಲ್ಲಿ, ಪ್ರತಿಯೊಬ್ಬನ ಪರ್ಸನ್ ಕಣ್ಣಲ್ಲಿ ಡಿಫ್ರೆಂಟಾಗಿ ಕಾಣ್ತಾ ಹೋಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ನೀವು ಇದನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಓಕೆ, ಅರ್ಥ ಮಾಡ್ಕೊಳ್ದಿದ್ರೆ ಬಿಟ್ಟು ನಿಮಗೇನು ಅನ್ಸುತ್ತೋ ಅದನ್ನ ಬರೀರಿ. ವಾಟ್ ಈಸ್ ದ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಯು ಅಂತ ಕೇಳ್ತಾರೆ. ಸೊ ನಿಮ್ಮ ಕಣ್ಣಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನೇನು ರೈಟ್ಸ್ನ ಸೇಫ್ ಗಾರ್ಡ್ ಮಾಡಿಕೊಟ್ಟಿದೆ, ಅದ್ರ ಗುರಿ ಏನು, ಆ ಗುರಿನ ಮುಟ್ಟಿದೆಯಾ ಇಲ್ವಾ, ಹೇಗೆ ಮುಟ್ಟಬೇಕು ಅಂತ ಬಾಯಿಗೆ ಬಂದಿದ್ದು ಬರೀರಿ. ನಿಮ್ಮ ಮನಸ್ಸಿಗೆ ಆಲೋಚನೆ ಮಾಡಿ ಬರೀರಿ. ಡಿಪ್ಲೊಮ್ಯಾಟಿಕ್ ಆಗಿರಬೇಕು, ಉಗಿದ್ ಬಿಡಬೇಡಿ, ಯಾವುದನ್ನು ಕ್ರಿಟಿಸೈಸ್ ಮಾಡಬಾರ್ದು ಫಿಲಾಸಫಿಯಲ್ಲಿ. ಬಿಕಾಸ್ ಈ ಬುಕ್ನ ಬರೆದಿದ್ದು ನಿಮ್ಮಂಥ ಕಾಂಜಿ ಪಿಂಜಿಗಳಲ್ಲ. ಈ ಬುಕ್ನ ಬರೆದಿದ್ದು ಅತಿ ಜಾಸ್ತಿ ವಿವೇಕ ಇರುವಂಥ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಕೂತಂಥ ಮಹಾಜನರು. ಆ್ಯಂಡ್ ಅವರು 1949 ಬರೆದಂಥ ಪುಸ್ತಕ 2023ವರೆಗೂ ಚೇಂಜ್ ಆಗ್ತಿದೆ ಹೊರತು ಬದಲಾಗಿಲ್ಲ. ಅಂದರೆ ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿ, ಅವ್ರದ್ದು ಫಿಲಾಸಫಿ ಕೆಪಾಸಿಟಿ ಎಷ್ಟು ಇರಬೇಕಂತ ಗೊತ್ತಾಗತ್ತೆ. ಆ್ಯಂಡ್ ಇನ್ನೊಂದು ಕೂಡ ಹೇಳ್ಬಿಡ್ತೇನೆ ನಾನು ಫ್ರ್ಯಾಂಕ್ ಆಗಿ, ನಾನು ಯೂಟ್ಯೂಬ್ ರೀಲ್ಸ್ನ ನೋಡ್ತಿರ್ತೇನೆ. ಕೆಲವು ಮಂಗ್ ಮಕ್ಕಳು ಬರ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾರೆ. ಕೆಲವು ಮಂಗ್ ಮಕ್ಕಳು ಬರ್ತಾರೆ, ಜವಾಹರ್ಲಾಲ್ ನೆಹರು ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾರೆ. ಕೆಲವು ಮಂಗ್ ಮಕ್ಕಳು ಬರ್ತಾರೆ, ಮಹಾತ್ಮ ಗಾಂಧಿ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾರೆ. ಕೆಲವು ಮಂಗ್ ಮಕ್ಕಳು ಬರ್ತಾರೆ, ಈ ವೀರ್ ಸಾವರ್ಕರ್ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾರೆ. ಇನ್ನೂ ಕೆಲವು ಮಂಗ್ ಮಕ್ಕಳು ಬರ್ತಾರೆ, ಯಾರ್ಯಾರ ಬಗ್ಗೆ ನಾವು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೋಡಿ, ಮಾತಾಡೋದು ತುಂಬ ಈಸಿ.
ಮಾಡಿ ತೋರಿಸೋದಿದೆ ಅಲ್ವಾ, ಅದು ತುಂಬ ಕಷ್ಟ. ಈ ಎನ್ ಮುನ್ಷಿಯವರಾಗಿರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಯಾರೇ ಆಗಿರಲಿ, ಅವ್ರ ಫಿಲಾಸಫೀಸ್ ಏನೇ ಇರಲಿ, ಆ ಎಲ್ಲ ಫಿಲಾಸಫೀಸ್ನ ಕಂಬೈನ್ ಮಾಡಿ ಒಂದು ಬುಕ್ಕಲ್ಲಿ ಹಾಕಿದಾರಂದರೆ ಆ ವ್ಯಕ್ತಿಗಳ ನಾಲೆಜ್ನ ಕ್ವೆಶನ್ ಮಾಡಿ ಬಾಯಿಗೆ ಬಂದಂಗೆ ಮಾತಾಡೋರು ರೋಡಲ್ಲಿ ಸಿಗ್ತಾರೆ. ಬಟ್ ಯು ಪೀಪಲ್ ಬೀಯಿಂಗ್ ದ ಸಿವಿಲ್ ಸರ್ವೆಂಟ್ಸ್, ಬ್ಯೂರೋಕ್ರಾಟ್ಸ್ ಆಗಿ ಫಿಲಾಸಫಿನ ನೋಡಬೇಕಾದ್ರೆ ನೀವು ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು, ನ್ಯಾರೋ ಮೈಂಡ್ ಪರ್ಸ್ಪೆಕ್ಟಿವಲ್ಲಿ ಯಾವತ್ತೂ ನೋಡೋಕೆ ಹೋಗಬೇಡಿ. ಎಸ್ಪೆಷಲಿ ರಿಸರ್ವೇಷನ್ಸ್ ಇರೋ ವೆರಿ ಕಾನ್ಫ್ಲಿಕ್ಟಿಂಗ್ ಟಾಪಿಕ್. ಯಾವಾಗ ನಾವು ರಿಸರ್ವೇಷನ್ ಬಗ್ಗೆ ಮಾತಾಡ್ತೀವೋ ತುಂಬ ಜನಕ್ಕೆ ತಿಕ್ಕ ಹೊರಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ಯು ಫೀಲ್ ದಟ್ ವಿ ಆರ್ ಗೆಟಿಂಗ್ ಲಾಸ್ಟ್. ಬಟ್ ಅದು ಹಾಗಲ್ಲ, ಅವ್ರ ಕಣ್ಣಲ್ಲಿ ಫಿಲಾಸಫಿ ಬೇರೆ ಆಗಿರ್ಬೋದು. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಥಿಂಗ್, ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ರಿಲಿಜನ್ನ ಪ್ರೊಪೊಗೇಟ್ ಮಾಡುತ್ತೆ ಟು ಗೆಟ್ ದ ವೋಟ್ಸ್, ದೇ ವಿಲ್ ಯೂಸ್ ಇಟ್. That doesn't mean that you people also support that political party because it is supporting your religion. But now secular government, we are secular in state. So ನೋಡಿ, ಫಿಲಾಸಫಿ ನೋಡಿ, ಇಂಡಿಯಾ ಇಸ್ ಅ ಸೆಕ್ಯುಲರ್ ಸ್ಟೇಟ್ ಅಂದರೆ ಏನು, ಯಾವುದೇ ಪೊಲಿಟಿಕಲ್ ಪಾರ್ಟಿ ಯಾವುದೇ ಧರ್ಮಕ್ಕೆ ಸಪೋರ್ಟು ಮಾಡ್ಬೋದು, ರಿಜೆಕ್ಟು ಮಾಡಬಾರ್ದು, ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು ಅಂತ. ಬಟ್ ವಾಟ್ ವಿ ಡೂ, ನಾನು ಈ ಧರ್ಮಕ್ಕೆ ಸೇರ್ತೇನೆ, ಇವ್ನು ನಮ್ಮ ಜಾತಿಯವನು, ನಾನು ಅವನಿಗೆ ವೋಟ್ ಹಾಕ್ತೇನೆ ಅಂದರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಫಿಲಾಸಫಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಫಿಲಾಸಫಿ ಆಫ್ ದ ಪೀಪಲ್ ಹೂ ರೋಡ್ ದಿಸ್ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದೆಯಾ? ಸೊ ನೀವು ಈ ಬುಕ್ನ ಓದಿದಾಗ ಫಿಲಾಸಫಿನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ವಿ ಆರ್ ಸಾವರಿನ್ ಅಂದ್ರೆ ಏನು, ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಸುಪ್ರೀಂ. ಸೊ ನಾಳೆ ಅಮೆರಿಕನ್ ನೋಡಿ ಹೆದರ್ಬೇಕಂತ ಇಲ್ಲ. ಅಮೆರಿಕ ಯಾವುದೇ ಸ್ಕೀಮ್ ತಂದರೂ ಕೂಡ ಅದು ನಮ್ಮ ಮೇಲೆ ಇಂಪ್ಲಿಮೆಂಟೇ ಆಗಲ್ಲ ಅಂದರೆ ನಾವು ಯಾಕೆ ಅಮೆರಿಕನ್ ನೋಡಿ ಹೆದರ್ತೇವೆ? ಅಂಡರ್ಸ್ಟ್ಯಾಂಡಿಂಗ್? ಆ್ಯಂಡ್ ವಿ ಸೇ ವಿ ಆರ್ ರಿಪಬ್ಲಿಕ್ ಅಂದ್ರೆ ಏನು, ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಯೂಸಿಂಗ್ ರೆಪ್ರೆಸೆಂಟೇಟಿವ್ಸ್ ಟು ಪಿಕ್ ದ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮುರಲ್ಲಿ ಕೂತಿರ್ಬೋದು, ಅವ್ರಿಗೆ ವೋಟ್ ಹಾಕಿದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ MLAs ಆ್ಯಂಡ್ MPs ಆಗಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ಇದ್ರ ಅರ್ಥ ಏನು, ನೀವೇ ಅಲ್ಲಿ ಹೋಗಿ ವೋಟ್ ಹಾಕಿದ್ದೀರಾ ಅಂತ ಅರ್ಥ. ಇಟ್ ಈಸ್ ಇಂಡೈರೆಕ್ಟ್ ಡೆಮೋಕ್ರಸಿ, ಬಟ್ ಸ್ಟಿಲ್ ವಿ ದ ಪೀಪಲ್ ಆಫ್ ಇಂಡಿಯಾ ವೋಟೆಡ್ ಫಾರ್ ದ ಪ್ರೆಸಿಡೆಂಟ್. ದಿಸ್ ಇಸ್ ಆಲ್ಸೋ ದ ಫಿಲಾಸಫಿ. ಅಂದರೆ ಭಾರತದಲ್ಲಿ ಆಗುವಂಥ ಏನೇ ಡಿಸಿಷನ್ ಆಗಿರ್ಬೋದು ತಗೊಂಡಿರೋದು ಯಾರು? ಹ್ಯೂಮನ್ಸ್. ಯಾವ ಹ್ಯೂಮನ್ಸ್? ಸಿಟಿಸನ್ಸ್ ಆಫ್ ಇಂಡಿಯಾ. ದಿಸ್ ಇಸ್ ಆಲ್ಸೋ ದ ಫಿಲಾಸಫಿ. ಸೊ ಎಂಡ್ ಆಫ್ ದ ಡೇ ಇಂಡಿಯಾದಲ್ಲಿ ಆಗುವಂಥ ಪ್ರತಿಯೊಂದು ಚೇಂಜಸ್ಗೆ ಕಾರಣ ಕೂಡ ನೀವೇ. ನೀವು ಪಿಕ್ ಮಾಡುವಂಥ ಗೌರ್ನಮೆಂಟೇ ಅಲ್ಲೋ ಕೂತ್ಕೊಳ್ಳೋದು, ನೀವು ಪಿಕ್ ಮಾಡುವಂಥ MLAಗಳೇ ಅಲ್ಲೋ ಕೂತ್ಕೊಳ್ಳೋದು. ಸೊ ಎಂಡ್ ಆಫ್ ದ ಡೇ ನಾವುಗಳೇ ಭಾರತನ ಇಂಡೈರೆಕ್ಟ್ ಆಗಿ ನಡೆಸ್ತಾ ಇದ್ದೇವೆ. ಇಂಡಿಯಾ ಈಸ್ ರನ್ನಿಂಗ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್ ಅನ್ನೋದೇ ಅಲ್ಟಿಮೇಟ್ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆನ್ಪಿಟ್ಕೊಳ್ಳಿ, ವಾಟ್ ದ ಅಲ್ಟಿಮೇಟ್ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಮೀ, ದಟ್ ಪೀಪಲ್ ಆಫ್ ಇಂಡಿಯಾ ಆರ್ ದ ಫೈನಲ್ ಗಾಡ್ಸ್ ಇನ್ ಇಂಡಿಯಾ. ನಮ್ಮ ಮೇಲೆ ಯಾವನೂ ಇಲ್ಲ, ನಮ್ಮ ಕೆಳಗೂ ಯಾವನೂ ಇಲ್ಲ, ಪ್ರತಿಯೊಬ್ಬರು ಸಮಾನವಾಗಿದ್ದೇವೆ. ಡ್ಯೂ ಟು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಡ್ಯೂ ಟು ರೈಟ್ ಟು ಈಕ್ವಾಲಿಟಿ, ಪ್ರತಿಯೊಬ್ಬರು ಈಕ್ವಲ್. ಆ್ಯಂಡ್ ದ ಒನ್ ಹೂ ಆರ್ ಅನ್ಈಕ್ವಲ್ಸ್ ಆರ್ ಮೇಡ್ ಈಕ್ವಲ್ಸ್ ಬೈ ಗಿವಿಂಗ್ ರಿಸರ್ವೇಷನ್ಸ್, ವಿಚ್ ಈಸ್ ಆಲ್ಸೋ ಅ ಫಿಲಾಸಫಿ. ಸೊ ನೆಕ್ಸ್ಟ್ ಟೈಮ್ ಇನ್ ಕೇಸ್ ನಿಮಗೆ ಚಾನ್ಸ್ ಸಿಕ್ಕಿದ್ರೆ, ಇಫ್ ಯು ಗೆಟ್ ಅ ಚಾನ್ಸ್ ಟು ಎಕ್ಸ್ಪ್ಲೇನ್ ವಾಟ್ ಯು ಥಿಂಕ್ ಇಸ್ ದ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೆಂಗೆ ಬರಿಬೇಕಂತ ಇದ್ರೆ ಆನ್ಸರ್ನ ಹಂಗೆ ಬರೀರಿ. ಬಟ್ ಮೇಕ್ ಶೋರ್ ದಟ್ ಯು ಡೋಂಟ್ ಡಿಫೇಮ್ ಎನಿವನ್, ಎಸ್ಪೆಷಲಿ ಇನ್ ದ ಟಾಪಿಕ್ ಆಫ್ ರಿಸರ್ವೇಷನ್, ಎಸ್ಪೆಷಲಿ ಇನ್ ದ ಟಾಪಿಕ್ ಆಫ್ ರಿಲಿಜನ್. ಯಾವುದೇ ಇರಲಿ, ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನೇ ಇರಲಿ, ಅದನ್ನ ಮಡಚಿ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಆನ್ಸರ್ ಇಟ್ ಲೈಕ್ ಅ ಸಿವಿಲ್ ಸರ್ವೆಂಟ್. ಬಿಕಾಸ್ ಈ ಟಾಪಿಕ್ನ, ಈ 10th ಚಾಪ್ಟರ್ನ ಓದಬೇಕಾದ್ರೆ ಕೂಡ ನನ್ನಲ್ಲಿ ಕೂಡ ತುಂಬ ಕ್ವಶನ್ಸ್ ರೈಸ್ ಆಗ್ತಿರುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಯು ಆರ್ ಹ್ಯೂಮನ್ ಬೀಂಗ್ಸ್. ಉರಿಯುತ್ತೆ, ಯಾವುದೋ ಒಂದು ಪಾಯಿಂಟ್ ನಿಮ್ಗೆ ಇಷ್ಟ ಆಗಲ್ಲ, ಯಾವುದೋ ಒಂದು ಫಿಲಾಸಫಿ ನಿಮ್ಗೆ ಇಷ್ಟ ಆಗಲ್ಲ, ಯಾವುದೋ ಒಬ್ಬ ವ್ಯಕ್ತಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ಆ ವ್ಯಕ್ತಿ ತಪ್ಪು ಅಂತ ಹೇಳೋಕ್ಕಿಂತ ಮುಂಚೆ ಆ ವ್ಯಕ್ತಿನ ನಾವು ಅರ್ತಿರ್ಬೇಕು. ವಿ ಹ್ಯಾವ್ ಟು ಗೋ ಥ್ರೂ ಹಿಮ್ ಫ್ರಮ್ ಆಲ್ ದ ಪರ್ಸ್ಪೆಕ್ಟಿವ್ಸ್. ಜಸ್ಟ್ ಬಿಕಾಸ್ ಯಾವನೊಬ್ಬ ಬಂದೇನೋ ಹೇಳ್ದ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಆ ವ್ಯಕ್ತಿದು ಫುಲ್ ಲೈಫ್ ಸ್ಟೈಲ್ನ ಓದಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೂ ಕೂಡ ಮಹಾತ್ಮ ಗಾಂಧಿ ಅವರು ಅಂದರೆ ಅಷ್ಟಕ್ಕಷ್ಟೇ. ಬಟ್ ಅವ್ರದ್ದು ನನ್ನ ಸತ್ಯಾನ್ವೇಷಣೆ ಅನ್ನೋ ಒಂದು ಬುಕ್ ಇದೆ. ಆ ಪುಸ್ತಕನ ನಾನು ಒಂದ್ಸಲ ಓದಿದ್ರೆ ಮೋಸ್ಟ್ಲಿ ನಾನು ಮಹಾತ್ಮ ಗಾಂಧಿ ಸರಿ ಇರ್ಬೋದೇನೋ ಅಂತ ಹೇಳ್ಬಿಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಜಸ್ಟ್ ಬಿಕಾಸ್ ಸಮ್ವನ್ ಎಲ್ಸ್ ಇಸ್ ಕ್ರಿಟಿಸೈಸಿಂಗ್ ಸಮ್ವನ್ ಡಸಂಟ್ ಮೇಕ್ ದಟ್ ಪರ್ಸನ್ ಇಸ್ ರಾಂಗ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ನೋ ದಟ್ ಪರ್ಸನ್. ಸೊ ನಿಮ್ಮ ಬಗ್ಗೆ ಯಾರಾದರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮಗೆ ಬೇಜಾರಾಗುತ್ತೆ, ಯಾಕೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರತ್ತೆ. ಅದೇ ಥರ ಈ ಫಿಲಾಸಫಿ, ಈ ಪುಸ್ತಕನ ಬರೆಯೋರಂಥ ಮನಸ್ಥಿತಿ ಏನಿತ್ತು, ಅವ್ರ ತಲೆಯಲ್ಲಿ ಏನಿತ್ತು ಅಂತ ಗೊತ್ತಾಗಬೇಕಂತ ಇದ್ದರೆ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಡಿಬೇಟ್ಸ್ ಅನ್ನೋದಿದೆ. ಫಾರ್ ಎಕ್ಸಾಂಪಲ್, ರಾಜ್ಯಸಭಾ ಟಿವಿಯಲ್ಲಿ ಸಂವಿಧಾನ ಅನ್ನೋ ಒಂದು ಸೀರೀಸ್ ಇದೆ ಅಂತ ಅಂದ್ಕೊಳ್ತೇನೆ. 10 or 12 ಎಪಿಸೋಡ್ಸ್ ಇದೆ ದಟ್ ಹ್ಯಾಸ್ ಶೋನ್ ದ ಡಿಬೇಟ್ಸ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದನ್ನು ನೀವು ನೋಡಿದ್ರೆ ನಿಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಮೇಲೆ. ಯಾಕೆ ಒಂದೊಂದು ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಬಂದಿದೆ, ಏನೇನು ಫಿಲಾಸಫಿ ಇತ್ತು ಅಂತ. ಸೊ ಇನ್ ದ ಎಂಡ್ ಆಫ್ ದ ಡೇ ವಾಟ್ ಐ ವಾಂಟ್ ಟು ಸೇ ಇಸ್, ಈ ಪರ್ಟಿಕ್ಯುಲರ್ ಟಾಪಿಕ್ನ, ಈ ಫಿಲಾಸಫಿನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಭಗವತ್ ನಾಲೆಜ್ ಸಿಗತ್ತೆ ಅಂತ ನಾನು ಹೇಳ್ತೇನೆ. ದ ಮೂಮೆಂಟ್ ಯು ಅಂಡರ್ಸ್ಟ್ಯಾಂಡ್ ದ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಓವರ್ ಫಾರ್ ಯು. ಭಾರತದಲ್ಲಿ ನಿಮಗೆ ಬೇರೆ ಪೊಲಿಟಿಕಲಿ ಏನು ಕಲಿಯೋ ಅವಶ್ಯಕತೆನೇ ಇರಲ್ಲ. ಎಂಡ್ ಆಫ್ ದ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಇವನ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಓದ್ ತಗೊಳ್ತಾರೆ, ಐ ವಿಲ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತ ತಗೊಳ್ತಾರೆ.
ಈವನ್ ಸಿವಿಲ್ ಸರ್ವೆಂಟ್ಸ್ ಏನಂತ ತಗೊಳ್ತಾರೆ, ವಿ ವಿಲ್ ಅಬೈಡ್ ಬೈ ದ ಲಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಲೇ ತಗೊಳ್ತೇವೆ. ಸೊ ಎಂಡ್ ಆಫ್ ದ ಡೇ ನಾವು ಆಲ್ ದ ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ಸ್ ನಾವು ಫಾಲೋ ಮಾಡುವಂಥ ಒಂದು ಬುಕ್, ನಾವು ಪ್ರೊಟೆಕ್ಟ್ ಮಾಡುವಂಥ ಒಂದು ಬುಕ್, ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಆ ಬುಕ್ದು ಫಿಲಾಸಫಿನೇ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನು ಸಿವಿಲ್ ಸರ್ವೆಂಟ್ ಆಗಿ ಏನು ಯೂಸ್ ಇರಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಈ ಪರ್ಟಿಕ್ಯುಲರ್ ಯೂನಿಟ್ 1 to ಯೂನಿಟ್ 9 ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊ ಬಂದಿದ್ರೆ ಈ 10th ಚಾಪ್ಟರಲ್ಲಿ ಏನೇನು ಕೊಟ್ಟಿದ್ದಾರೋ ಪ್ರತಿಯೊಂದು ಲೈನ್ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಬುಕ್ ಈಸ್ ಟಾಕಿಂಗ್ ಅಬೌಟ್ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಅ ವೆರಿ ವಾಸ್ಟ್ ಟಾಪಿಕ್. ಈ ಟಾಪಿಕ್ ಮೇಲೆ ನಾನು ಸ್ಪೀಚ್ ಕೊಡ್ತಾ ಹೋದರೆ ಮುಗಿಯೋದೇ ಇಲ್ಲ. ಸೊ ವಿತ್ ದಿಸ್ I will end this series. So this completes the 10 chapters of Indian polity. And yes, ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ನನ್ನ ಮಾತುಕತೆ ಬದಲಾಗಿರುತ್ತೆ, ಕೆಲವೊಂದು ವರ್ಡ್ಸ್ ಉಲ್ಟಾ ಸೀದಾ ಬರ್ತಿರುತ್ತೆ ನನ್ನ ಬಾಯಲ್ಲಿ, ಅದು ಫ್ಲೋ ಅಲ್ಲಿ ಬರುತ್ತೆ, ನನಗೆ ಗೊತ್ತಾಗಲ್ಲ ಏನು ಮಾತಾಡಿರ್ತೇನೆ ಅಂತ. ಆ ಥರ ನಿಮ್ಗೆ ಏನಾದ್ರು ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಬಿಕಾಸ್ ನನ್ನ ಪ್ರಾಬ್ಲಮ್ ಏನಂದರೆ ನಾನು ಉತ್ತರ ಕರ್ನಾಟಕದವನು, ದಕ್ಷಿಣ ಕರ್ನಾಟಕದವನು, ಇಡೀ ಕರ್ನಾಟಕದ ಮೂಲೆಯಲ್ಲಿ ಕೂಡ ನಾನು ಇದ್ದೇನೆ. ಬಿಕಾಸ್ ನಮ್ಮ ಅಪ್ಪ ನಮ್ಮ ತಂದೆ ನಾಟ್ ಸಿವಿಲ್ ಸರ್ವೆಂಟ್, ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ಟ್ರಾನ್ಸ್ಫರ್ ಆಗ್ತಿರ್ತಿತ್ತು. ಸೊ ಒಂದೊಂದು ಮೂಲೆಗೆ ಹೋಗಿರೋದ್ರಿಂದ ನನ್ನ ಭಾಷೆ ಒಂದೊಂದು ಥರ ಇರುತ್ತೆ. ಕೆಲವೊಂದು ಪದ ನನ್ನ ಏನಂತಾರೆ ವ್ಯಕ್ತಿತ್ವದಲ್ಲಿ ಕೂತ್ಕೊಬಿಟ್ಟಿದೆ. ಅದನ್ನು ಎಷ್ಟು ಟ್ರೈ ಮಾಡಿದ್ರು ಕೂಡ ತೆಗಿಯೋಕ್ಕಾಗಲ್ಲ. ಕನ್ನಡ ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಾದರೆ ವೆರಿ ಪ್ರೊಫೆಷ್ನಲ್, ಐ ಸ್ಪೀಕ್ ವೆರಿ ಗುಡ್ ಇಂಗ್ಲೀಷ್ ವಿತ್ ನೋ ಸ್ಲ್ಯಾಂಗ್ ವರ್ಡ್ಸ್, ಬಟ್ ಕನ್ನಡದಲ್ಲಿ ಬಂದುಬಿಡತ್ತೆ. ಸೊ ಆ ಥರ ಏನಾದರೂ ಬಂದಿದ್ದರೆ ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟ್ ವೀಡಿಯೋಸಿಂದ ಆ ಥರ ಆಗದಿರೋ ಥರ ಟ್ರೈ ಮಾಡ್ಬೋದು ಹೊರತು ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ದ ಪಾಲಿಟಿ NCERT ಸೀರೀಸ್. ಜೈ.